ಇವಾಗ ನಾನು ಹೇಳ್ಬಾರ್ದು ಅಂತ ಅನ್ಕೊಂಡೆ 6 to 6 ಅಂದ್ರೆ ಒಂದು ನೈಟಲ್ಲಿ ನಡೆಯೋದು ಅಂತ. ಆದರೆ ಹೇಳಿದೊಂಥರ ಒಳ್ಳೇದೇ ಆಯ್ತು. ಯಾಕಂದ್ರೆ ಒಂದು ಸಿನಿಮಾಗೆ ಆಡಿಯನ್ಸ್ಗೆ ನಾವು ಒಂದು ರೀತಿ ಒಂದು ಆಹ್ವಾನ ಪತ್ರಿಕೆ, ಒಂದು ಇನ್ವಿಟೇಷನ್ ಕೊಡಬೇಕು ಅಂತ ಹೇಳಿದ್ರೆ ಏನಾದ್ರು ಒಂದು ವಿಶೇಷತೆ ಇದೆ ಅಂತ ಹೇಳಿದಾಗ ಅದು ಏನಿರುತ್ತೆ ಅಂತ ನೋಡೋದಕ್ಕೆ ಬರ್ತಾರೆ. ಸೊ ಬಹಳ ಚೆನ್ನಾಗಿ ಅಲ್ಲಿ ವಿಚಾರವನ್ನು ತುಂಬಿಸಿದ್ದಾರೆ ನಮ್ಮ ನಿರ್ದೇಶಕರು. ಅದಕ್ಕೆ ಮೇಜರ್ ಸಪೋರ್ಟ್ ಆಗಿರೋದು ಆಕ್ಷನ್ ಸೀಕ್ವೆನ್ಸಸ್. ಆ ಆಕ್ಷನ್ ಸೀಕ್ವೆನ್ಸಸ್ನ ನಾವು ನಮ್ಮ ನಾಗಣ್ಣ ಅವ್ರು ಎಡಿಟ್ ಮಾಡೋ ಪರಿ ಏನಿದೆ ನೋಡ್ಕೊಂಡು ಬಂದಿದ್ದೀವಿ. ಅವ್ರಿಗೆ ಹೇಗೆ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ಗೆ ಒಂದು ಸೌಂಡ್ ಸೆನ್ಸ್ ಇದೆಯೋ ಹಾಗೆ ಇವ್ರಿಗೆ ಅದರ ಅನುಭವ ಇದೆಯಲ್ಲ, ಒಂದು ವಿಜುವಲ್ ಸೆನ್ಸ್ ಏನಿದೆ, ಆ ಫ್ಲೋ ಏನಿದೆ, ಅದು ಅವ್ರಿಗೆ ಯಾರ್ದು ದೃಷ್ಟಿ ಬೀಳದೆ ಇರಲಿ ಅಂತ ನಾನು ಬೇಡ್ಕೊತೀನಿ. ಯಾಕಂದ್ರೆ ಅಂಥ ಅದ್ಭುತವಾದ ಕೆಲಸ ಮಾಡ್ತಾರೆ. ಅಫ್ಕೋರ್ಸ್ ಆಕ್ಷನ್ ವಿಚಾರ ಅಂತ ಹೇಳಕ್ ಬಂದಾಗ ಸುಮಾರು ನನಗೇನೆ ಒಂದು 4-5 ಆಕ್ಷನ್ ಸೀಕ್ವೆನ್ಸ್ ಇದೆ, ನಾನ್ ಸ್ಟಾಪ್ ಇತ್ತು, 4 ಇದೆ. ಸೊ ಆಕ್ಷನ್ ಅಂತ ಹೇಳಿದ್ರೆ ಅದು ತುಂಬಾ ಎನರ್ಜಿ ಕನ್ಸ್ಯೂಮಿಂಗ್. ಬೇಸಿಕ್ಲಿ 6 ಗಂಟೆಯಿಂದ ಶೂಟಿಂಗ್ ಅಂತ ಹೇಳ್ಬಿಟ್ರೆ ಏನೇ ಮಾಡಿದ್ರು 11:30-12 ಗಂಟೆಗೆ ಎನರ್ಜಿ ರಪ್ಪನ್ ಬಿದ್ಬಿಡುತ್ತೆ ಕೆಳಗೆ. ಅದು ನಾವು ಎಷ್ಟೇ ಕಷ್ಟ ಬಿದ್ರು ಅಂತ. ಆದ್ರೂ ಕೂಡ ಬೆಳಗಿನ ಜಾವ 4:30-5 ಗಂಟೆವರೆಗೂ ಮಾಡಿದ್ವಾ, 4:30-5 ಗಂಟೆವರೆಗೂ ಶೂಟಿಂಗ್ ಮಾಡ್ತಾ ಇದ್ವಿ. ಖುಷಿಯಾಗಿ ಕೆಲಸ ಮಾಡಿದ್ವಿ. ಬಹಳ ಒಳ್ಳೆ ಟೀಮ್ ಇತ್ತು, ಬಹಳ ಒಳ್ಳೆ ಸ್ಟಂಟ್ ಕೊರಿಯೋಗ್ರಾಫರ್ಸ್ ಇದ್ರು. ರಿಸ್ಕ್ ಇರುತ್ತೆ, ನಾವೆಲ್ಲ ರಿಸ್ಕ್ ತಗೋಬೇಕಾಗುತ್ತೆ. ಆಕ್ಷನ್ ಅಂತ ಹೇಳಾದ್ಮೇಲೆ ನಾವು ಅಷ್ಟು ರಿಸ್ಕ್ ತಗೊಳ್ಳಿಲ್ಲ ಅಂದ್ರೆ ಈಗ ಜನರಿಗೆ ಥಿಯೇಟ್ರಿಗೆ ಬರೋದೇ ರಿಸ್ಕ್ ಆಗ್ಬಿಟ್ಟಿದೆ. ಸೊ ಆ ರಿಸ್ಕ್ ತಗೊಂಡು ಅವ್ರು ಥಿಯೇಟ್ರಿಗೆ ಬರ್ಬೇಕಾದ್ರೆ ನಾವು ರಿಸ್ಕ್ ತಗೊಂಡು ಒಳ್ಳೆ ಸಿನಿಮಾ ಮಾಡೋದ್ರಲ್ಲಿ ಅದರಲ್ಲಿ ಯಾವುದೇ ಅನ್ಯಾಯ ಇಲ್ಲ ಅಂತ ನಾನು ಭಾವಿಸ್ತೇನೆ. ಸೊ ಈ ಸಿನಿಮಾಗೆ ಎಲ್ಲ ರೀತಿಯ ಯಶಸ್ಸು ಜನ ಕೊಡ್ಲಿ, ನಿಮ್ಮ ಪ್ರೋತ್ಸಾಹದಿಂದ ಸಿಗ್ಲಿ ಅಂತ ನಾನು ಕೇಳ್ಕೊಂತೀನಿ. ಮಾಧ್ಯಮ ಮಿತ್ರರು ಹಾಗೂ ನೆರೆದಿರೋ ಎಲ್ಲ ಹಿತೈಷಿಗಳಿಗೂ, ವೇದಿಕೆ ಮೇಲೆ ಕುಳಿತಿರುವಂತಹ FIR 6 to 6 ಸಿನಿಮಾದ ನಿರ್ಮಾಪಕರು, ಕಲಾವಿದರು ಹಾಗೂ ತಾಂತ್ರಿಕ ವರ್ಗದ ಎಲ್ಲ ಸ್ನೇಹಿತರಿಗೂ ನನ್ನ ನಮಸ್ಕಾರ. FIR 6 to 6 ಅನ್ನೋ ಒಂದು ಸಿನಿಮಾ ಭಾಗ್ಯ ಮೇಡಮ್ ಅವರ ಏನು ಹೇಳ್ತಾರೆ ಮತ್ತೊಂದು ಕನಸು, ಹಾಗೆ ರಮಣರಾಜ್ ಅವರ ಕನಸು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಒಂದು ವಿಶೇಷ ಅನುಭವ ನನಗೆ ಈ ಸಿನಿಮಾ. ಬಹುಶಃ ನಿಮಗೆ ಟ್ರೇಲರ್ ನೋಡಿದಾಗಲೇ ಗೊತ್ತಾಗುತ್ತೆ ಇದೊಂದು ಆಕ್ಷನ್ ಥ್ರಿಲ್ಲರ್ ಅಂತ. ಆದರೆ ಇಡೀ ಆಕ್ಷನ್ ಥ್ರಿಲ್ಲರ್ ಅಲ್ಲಿ ಎಲ್ಲೂ ಕೂಡ ಒಂದು ಕಡೆ ಒಂದು ಡೇ ಶಾಟ್ ಕೂಡ ಕಾಣಲ್ಲ. ಅಷ್ಟು ಮಾತ್ರ ಹೇಳಿ ನನ್ನ ಅನುಭವದ ಬಗ್ಗೆ ಹೇಳ್ತೀನಿ. ಸುಮಾರು ಹಗಲು ರಾತ್ರಿ ಅಂತ ಹೇಳೋದಕ್ಕಿಂತ ಸುಮಾರು ರಾತ್ರಿಗಳು ಈ ಸಿನಿಮಾಗೆ ಇಡೀ ಚಿತ್ರತಂಡ ಈ ಸಿನಿಮಾದ ಒಂದು ಆಕ್ಷನ್ ಥ್ರಿಲ್ಲರ್ ಅನ್ನೋ ಫೀಲ್ ಏನಿದೆ, ಆ ಎಕ್ಸ್ಪ್ರೆಷನ್ ಏನಿದೆ, ಅದನ್ನ ಕಟ್ಕೊಡೋದಕ್ಕೆ ಹರಸಾಹಸ ಮಾಡಿದ್ದಾರೆ. ಅದರಲ್ಲಿ ನನಗೂ ಕೂಡ ಒಂದು ಅವಕಾಶ ಸಿಕ್ಕಿದೆ. ಫೈಟ್ಸ್ಗೆ ಬಹಳ ಮುಖ್ಯವಾಗಿ ಇದರಲ್ಲಿ ನಾವು ಆಸಕ್ತಿಯಿಂದ ಸಿನಿಮಾ ಕಥೆಗೆ ಪೂರಕವಾಗಿ ಬೇಕಾಗಿರೋ ಒಂದು ಆಕ್ಷನ್ ಸೀಕ್ವೆನ್ಸಸ್ ಇತ್ತು. ಹಾಗಾಗಿ ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ, ಆದರೆ ಆ ಕಷ್ಟನ ಇಷ್ಟಪಟ್ಟು ಮಾಡಿದ್ದೀವಿ. ಯಾಕಂದ್ರೆ ಇತ್ತೀಚೆಗೆ ಕನ್ನಡ ಸಿನಿಮಾ ಅಂತ ಹೇಳಿದ್ರೆ ಬರೀ ಸಿನಿಮಾ ಮಾಡೋದು ಮಾತ್ರ ಒಂದು ಸಾಧನೆ ಅಲ್ಲ. ಸಿನಿಮಾ ಮಾಡಿ ಅದನ್ನ ಪ್ರಮೋಟ್ ಮಾಡಿ ಥಿಯೇಟ್ರಿಗೆ ಕರ್ಕೊಂಬಂದು ನಿಲ್ಲಿಸಿ ಅದಾದ್ಮೇಲೆ ಥಿಯೇಟ್ರಲ್ಲಿ ಉಳಿಸ್ಕೊಳ್ಳೋದು ಕೂಡ ಒಂದು ಸಾಧನೆ ಆಗಿದೆ. ಸೊ ಆ ಒಂದು ಕೆಲಸಕ್ಕೆ, ಆ ಒಂದು ಸಾಹಸಕ್ಕೆ ಕೈ ಹಾಕಿರುವಂಥ ನಿರ್ಮಾಪಕರಿಗೆ ನಾನು ಫಸ್ಟ್ ಕೃತಜ್ಞತೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಈ ಅವಕಾಶವನ್ನು ನನಗೆ ನೀಡಿದ್ದಕ್ಕೆ ನಾನು ಕೃತಜ್ಞತೆಯನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಸಹಕಾರ ಮಾಡಿದಂಥ ಎಲ್ಲ ಕಲಾವಿದರಿಗೂ ಕೂಡ ನಾನು ನನ್ನ ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸ್ತೀನಿ. ಮುಖ್ಯವಾಗಿ ಸಾಹಸ ದೃಶ್ಯಗಳನ್ನು ಡೈರೆಕ್ಟ್ ಮಾಡಿದಂಥ ನಮ್ಮ ಫೈಟ್ ಮಾಸ್ಟರ್ಸ್, ಎಸ್ಪೆಷಲಿ ನನ್ನ ಆಲ್ ಟೈಮ್ ಫೇವ್ರೆಟ್ ನಮ್ಮ ಥ್ರಿಲ್ಲರ್ ಮಂಜು ಮಾಸ್ಟರ್. ಅವ್ರ ಜೊತೆ ಕೆಲಸ ಮಾಡ್ಬೇಕಾದ್ರೆ ನಾವು ಒಂದು ಫೈಟ್ ಸೀಕ್ವೆನ್ಸ್ ಮಾಡ್ತಿದ್ದೀವಿ ಅನ್ನೋ ಒಂದು ಸ್ಟ್ರೆಸ್ ಆಗಲಿ ಅಥವಾ ಅನ್ನೋದೊಂದು ಪ್ರೆಷರ್ ಆಗಲಿ ಇರೋದಿಲ್ಲ. ಅದಕ್ಕೆ ಮುಖ್ಯ ಕಾರಣ ಅವರು ಮಾಡಿರೋ ಎಷ್ಟೋ ಸಿನಿಮಾಗಳ ಒಂದು ಅನುಭವ ಕಾರಣ ಆಗುತ್ತೆ. ಹಾಗೇನೆ ಈ ಸಿನಿಮಾದಲ್ಲಿ ಕೂಡ ಅಂತ ಒಳ್ಳೆ ಅನುಭವ ಪಡೆದು ಒಂದು ನಿರ್ಮಾಪಕರ ಮತ್ತು ನಿರ್ದೇಶಕರ ಕನಸನ್ನ ತೆರೆ ಮೇಲೆ ತರುವಂತ ಒಂದು ಪ್ರಯತ್ನ ಮಾಡಿದ್ದೀವಿ. ಇಲ್ಲಿಂದ ನಿಮ್ಮ ಪ್ರೋತ್ಸಾಹ, ನಿಮ್ಮ ಆಶೀರ್ವಾದ ಮತ್ತು ನಿಮ್ಮ ಎಲ್ಲ ರೀತಿಯ ಪ್ರಶಂಸೆ ಈ ಸಿನಿಮಾದ ಭವಿಷ್ಯಕ್ಕೆ ಒಂದು ಒಳ್ಳೆ ರೀತಿಯನ್ನ, ಒಳ್ಳೆ ದಾರಿಯನ್ನು ತೋರಿಸುತ್ತೆ ಅನ್ನೋ ಒಂದು ನನ್ನ ನಂಬಿಕೆ. ಅದಷ್ಟೇ, ಪ್ರತಿ ಸಿನಿಮಾದಲ್ಲೂ ಅದು ಆ ನಂಬಿಕೆ ಹಾಗೇ ಇರುತ್ತೆ. ಹಾಗೇನೆ ಈ ಪ್ರಯತ್ನದಲ್ಲೂ ಕೂಡ ನೀವು ನಮ್ಮ ಜೊತೆ ಇರ್ತೀರ ಅಂತ ನಾನು ಭಾವಿಸ್ತೀನಿ. ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ನನಗೆ ತುಂಬ ಪ್ರಿವಿಲೇಜ್ ಅನ್ಸುತ್ತೆ ಸರ್ ಜೊತೆ ಈ ಥರ ಫಿಲಮ್ ಮಾಡಿರೋದು. ಅವಕಾಶ ಮಾಡಿಕೊಟ್ರು ರಮೇಶ್ ಸರ್ಗೆ, ರಮಣ್ ರಾಜ್ ಸರ್ಗೆ ಮತ್ತು ಫುಲ್ ಟೀಮು ಎಲ್ಲರೂ
ರಾತ್ರಿ ಎಲ್ಲ ಕಷ್ಟಪಟ್ಟು ಫುಲ್ ನೈಟಲ್ಲೇ ಶೂಟಿಂಗ್ ಇರೋದ್ರಿಂದ ಎಲ್ಲ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಸೊ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇದರಲ್ಲಿ ನಂದು ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇದೆ, ಬಟ್ ಇದು ಥ್ರಿಲ್ಲರ್ ಇರೋದ್ರಿಂದ ಅದು ರಾಘು ಸರ್ ಅವ್ರ ತಮ್ಮನ ಕ್ಯಾರೆಕ್ಟರ್ ಆ್ಯಕ್ಚುಲಿ ಫಿಲಮಲ್ಲಿ. ಸೊ ನಂದು ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಬರುತ್ತೆ ಈ ಫಿಲಮಲ್ಲಿ. ಸೊ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಂಡಿರೋದು ನನ್ನ ಪುಣ್ಯ ಅಂತ ನಾನು ಅನ್ಸುತ್ತೆ. ನನಗೆ ತುಂಬ ಖುಷಿ ಆಗ್ತಾ ಇದೆ. ಇವತ್ತು ಇಲ್ಲಿ ಸ್ಟೇಜ್ ಶೇರ್ ಮಾಡ್ತಾ ಇರೋದಿರ್ಬೋದು, ಅವ್ರ ಫಿಲಮಲ್ಲಿ ಒಂದು ಪಾರ್ಟ್ ಅವ್ರ ಜೊತೆ ನಾನು ಮಾಡಿರೋದಿರ್ಬೋದು, ಎಲ್ಲ ತುಂಬ ಖುಷಿ ಕೊಟ್ಟಿದೆ ನನಗೆ. ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್. FIR 626 ಈ ಸಿನಿಮಾದಲ್ಲಿ ಮೊದಲು ನಮ್ಮ ಸತೀಶ್ ಬಾಬು ಸರ್ ಈ ಸಿನಿಮಾಗೆ ಸಂಗೀತ ನೀಡ್ತಾ ಇದ್ರು. ಅವರಿಗೆ ಅನಾರೋಗ್ಯದಿಂದ ಅವರು ನಿಧನರಾದರು. ಅದು ಇಡೀ ಟೀಮಿಗೆ ತುಂಬ ಆಘಾತ ಆಗಿದೆ. ಇವತ್ತು ಅವರು ಉಳಿಸಿ ಹೋದಂತಹ ಮುಂದಿನ ಕೆಲಸನ ನಾನು ಕೈಗೆತ್ಕೊಂಡು ಮಾಡೋದಕ್ಕೆ ನನಗೆ ಪ್ರೊಡ್ಯೂಸರ್ ಸಾರು ಹಾಗೆ ಡೈರೆಕ್ಟರ್ ಸಾರು ಒಂದು ಅವಕಾಶ ಮಾಡಿಕೊಟ್ರು. ಸೊ ಇದರ ಬ್ಯಾಕ್ಗ್ರೌಂಡ್ ಸ್ಕೋರ್ನ ನಾನು ಸ್ಟಾರ್ಟ್ ಮಾಡಿದೆ, ಹಾಗೆ ಸಾಂಗಿನ ಕೆಲವೊಂದು ವರ್ಕ್ಗಳನ್ನು ಮಾಡಿಕೊಟ್ಟಿದ್ದೀನಿ. ಈ ಕ್ಷಣದಲ್ಲಿ ನಾನು ಸತೀಶ್ ಬಾಬು ಸರಿಗೂ ನೆನೆಸ್ಕೊಂಡು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಹಾಗೆ ವಿಜಯ ರಾಘವೇಂದ್ರ ಸರ್ ಜೊತೆಗೆ ಫಸ್ಟ್ ಸಿನಿಮಾ ನಾನು ವರ್ಕ್ ಮಾಡ್ತಾ ಇದ್ದೀನಿ, ಅದು ತುಂಬ ಖುಷಿ ಇದೆ. ಹಾಗೆ ಸಿನಿಮಾ ಒಂದು ಈಗ ನನ್ನ ನಾಗೇಂದ್ರ ಸರ್ ಹೇಳಿದ್ರು ಒಂದು ಮಾತು, ಫುಲ್ ನೈಟ್ ಹೊತ್ತೇ ನಂದು ವರ್ಕೆಲ್ಲ ಎಡಿಟಿಂಗ್ ನಡೀತಿತ್ತು ಅಂತ. ನಮ್ಮ ಡೈರೆಕ್ಟರ್ ನನ್ನ ಅಲ್ಲೂ ಬಿಟ್ಟಿಲ್ಲ, ನಾನು ರೀರೆಕಾರ್ಡಿಂಗ್ ಪ್ರತಿ ನೈಟೇ ವರ್ಕ್ ಮಾಡಿರೋದು. ಆದರೆ 6 to 6 ಇರಲಿಲ್ಲ, 6 to 6 ಇರಲಿಲ್ಲ, 9 to 9 ಇತ್ತು. ಅವರು ಎಲ್ಲರೂ ನನಗೂ ಬಿಟ್ಟಿಲ್ಲ, ಫುಲ್ ನೈಟ್ ವರ್ಕ್ ಮಾಡ್ತಾನೆ ಇರ್ತಿದ್ವಿ. ಬೆಳಗ್ಗೆ ಇನ್ನೇನು ನಿದ್ದೆ ಮಾಡಬೇಕು ಸರ್, ಇದಿಷ್ಟು ಮುಗಿಸ್ಬಿಟ್ಟು ಹೋಗ್ಬಿಡ್ತೀನಿ ಸರ್, ಮನೆಗೆ ಹೋಗಿ ಬೆಳಗ್ಗೆ ಮತ್ತೆ ರಾತ್ರಿ ಬರ್ತೀನಿ ಅನ್ನೋರು. ಈ ಥರ ಒಂದು ಒಳ್ಳೆ ಕಾಂಬಿನೇಷನಲ್ಲಿ ಚೆನ್ನಾಗಿ ವರ್ಕ್ ಆಯಿತು. ಎಲ್ಲೂ ಕಾಂಪ್ರಮೈಸ್ ಆಗಲಿಲ್ಲ. ಈಗ ನಾನು ವರ್ಕ್ ಮಾಡಿ DTSಗೆ ಹೋದ್ಮೇಲೂ DTSಲ್ಲಿ ಕುತ್ಕೊಂಡು ನೋಡಿದಾಗ ಸರ್ ಇಲ್ಲೇನೋ ಬೇಕು ಅಂತ ಹೇಳಿ ಮತ್ತೆ ಹೋಗಿ ವರ್ಕ್ ಮಾಡಿದ್ದೀವಿ. ಆ ಒಂದು ಬಾಂಡಿಂಗನ್ನು ನನಗೂ ಮತ್ತು ಡೈರೆಕ್ಟರ್ ಮಧ್ಯದಲ್ಲಿ ಒಳ್ಳೆ ಬಾಂಡಿಂಗ್ ಸಿಕ್ತು, ಒಳ್ಳೆ ವರ್ಕ್ ನಡೀತು. ಆಮೇಲೆ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ತಾ ಹೋಗುತ್ತೆ ಪ್ರತಿ ಸೀನಲ್ಲೂ, ಎಂಟ್ರಿಯಿಂದ ಹಿಡಿದು ಎಂಡಿಂಗ್ವರೆಗೂ ನೆಕ್ಸ್ಟ್ ಏನು ಒಂದೊಂದೇ ಕ್ಯಾರೆಕ್ಟರ್ಗಳು ಆ್ಯಡ್ ಆಗ್ತಾ ಹೋಗುತ್ತೆ. ಪ್ರತಿಯೊಂದು ಕ್ಯಾರೆಕ್ಟರ್ ಮಹತ್ವ ಏನು ಅನ್ನೋದು ನಮಗೆಲ್ಲ ಆ್ಯಡ್ ಆಗ್ತಾ ಗೊತ್ತಾಗುತ್ತೆ. ಕೊನೆ ಎಂಡಿಂಗ್ವರೆಗೂ ಯಾವ ಕ್ಯಾರೆಕ್ಟರ್ ಎಲ್ಲಿ ಹೋಗಿ ನಿಲ್ಲತ್ತೆ ಅನ್ನೋದೇ ಇಡೀ ಸಿನಿಮಾದ ಒಂದು ಕಂಟೆಂಟ್. ನನಗೆ ಸುಧೀರ್ ಅಂತ ಒಬ್ಬರು ಇಂಟ್ರೊಡ್ಯೂಸ್ ಮಾಡಿದ್ರು ಡೈರೆಕ್ಟರ್ನ, ಒಂದು JD ಚಕ್ರವರ್ತಿ ಸಿನಿಮಾ ಮಾಡಿದ್ದೀವಿ ಅಂತ. ಸೊ ನನಗೆ ಅವ್ರದ್ದು ಆ್ಯಕ್ಟಿವಿಟೀಸ್ ಎಲ್ಲ ಚೆನ್ನಾಗಿ ತುಂಬ ಲೈಕ್ ಆಯಿತು. ಆಮೇಲೆ ಅವ್ರ ಟ್ಯಾಲೆಂಟ್ ತುಂಬ ಚೆನ್ನಾಗಿದೆ. ಸ್ಕ್ರಿಪ್ಟ್ ಒಂದ್ಸಲ ನಮಗೆ ಎಕ್ಸ್ಪ್ಲೈನ್ ಮಾಡುವಾಗ ನನಗೆ ಏನು ಅರ್ಥನೇ ಆಗಿಲ್ಲ ಆ್ಯಕ್ಚುಲಿ. ಏನಪ್ಪ ಈ ಥರ ಲೈಕ್ KGF ಆ ಥರ ಗೊತ್ತೇ ಆಗಲ್ಲ, ಆ ಥರ ಹೋಗುತ್ತೆ ಸಬ್ಜೆಕ್ಟು, ಇದೇನು ಅಂತೇಳಿ ಮತ್ತೆ ನಾನು ನಮ್ಮ ರಮೇಶ್ ಸರ್ ಪ್ರೊಡ್ಯೂಸರು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿ ಅವ್ರ ಹತ್ರ ಒಂದ್ಸಲ ಡಿಸ್ಕಸ್ ಮಾಡಿದಾಗ ಅವರು ತುಂಬ ಚೆನ್ನಾಗಿದೆ ಸ್ಕ್ರಿಪ್ಟು, ಇದೊಂಥರ ಡಿಫ್ರೆಂಟ್ ಆಗಿದೆ, ಥ್ರಿಲ್ಲಿಂಗ್ ಸಬ್ಜೆಕ್ಟು, ಇದು ಮಾಡಲೇಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ರು. ಆಗ ಉಟ್ಕೊಂಡಿದೆ ಈ ಸ್ಟೋರಿ. ಆಮೇಲೆ ನಾವು ಎಲ್ಲ ಸರ್ಚ್ ಮಾಡುವಾಗ ನಮ್ಮ ರಾಘವೇಂದ್ರ ಸರ್ನ ಇಂಟ್ರೊಡ್ಯೂಸ್ ಮಾಡಿದ್ರು ನಮ್ಮ ಎಡಿಟರ್ ಸರ್. ಸೊ ಆಗ ನಾವು ಸ್ಟಾರ್ಟ್ ಮಾಡಿದ್ವಿ ಸಿನಿಮಾ. ನಾನು ಜಸ್ಟ್ ಆ್ಯಕ್ಟರ್ ಮಾತ್ರ ಇದ್ದಿದ್ದು. ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು ರಮೇಶ್ ಸರ್ಗೆ ಮತ್ತು ಭಾಗ್ಯ ಮೇಡಮ್ಗೆ. ಈ ಮೂವಿಯಲ್ಲಿ ಫಸ್ಟ್ ಆಫ್ ಆಲ್ ರಮೇಶ್ ಸರ್ಗೆ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ, ಯಾಕಂತಂದರೆ ನನಗೊಂದು ಆಪರ್ಚುನಿಟಿ ಕೊಟ್ಟಿದ್ದೀರಾ. ಆ್ಯಂಡ್ ಫಸ್ಟ್ ವಿಜಯ್ ಸರ್ ಮೂವಿಯಲ್ಲಿ ವರ್ಕ್ ಮಾಡ್ತಿದ್ದೀನಿ ಅಂತ ನಮ್ಮ ಮನೇಲಿ ಹೇಳಿದ ತಕ್ಷಣ ಪ್ರತಿಯೊಬ್ಬರು ಒಪ್ಕೊಂಡ್ರು. ಯಾಕಂದರೆ ಸೆಕೆಂಡ್ ಥಾಟೇ ಬಂದಿಲ್ಲ ಅವರಿಗೆ, ಏನು ಹೆಂಗಿರುತ್ತೆ ಮೂವಿ ಕತೆ ಏನೂ ಕೇಳಿಲ್ಲ. ಬಿಕಾಸ್ ವಿಜಯ್ ಸರ್ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅವ್ರಿಗೊಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಹಿಂಗೆ ಇರುತ್ತೆ ಅಂತ ಹೇಳಿ. ಸೊ ಯಾವುದೇ ರೀತಿ ಥಾಟ್ಸ್ ಇರಲಿಲ್ಲ ಅವರಿಗೆ. ಸೊ ಈ ಮೂವಿಯಲ್ಲಿ ನಾನು ಕೂಡ ಒಂದು ಪಾತ್ರವನ್ನು ನಿರ್ವಹಿಸಿದ್ದೀನಿ. ನನ್ನ ಪೇರು ಬಂದು ವಿರಾಜ್ ಸರ್ ಅವರು. ಸೊ ನನಗೆ ತುಂಬಾ ಖುಷಿ ಆಗ್ತದೆ. ಪಾತ್ರದ ಬಗ್ಗೆ ವಿರಾಜು ಸಿರಿ ಅವರು ಹೇಳಿದಾಗ ಏನು ಹೇಳೋಕ್ಕಾಗಲ್ಲ, ಸಸ್ಪೆನ್ಸ್ ಆಗಿರೋದ್ರಿಂದ ಖುಷಿ ಆಗ್ತಿದೆ ಅಷ್ಟೇ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಈ ಚಿತ್ರದ ಮತ್ತೊಬ್ಬ ನಾಯಕ ನಟಿ ಯಶಾ ಶೆಟ್ಟಿ, ನೀವು ಕೂಡ ಸಿನಿಮಾದ ಬಗ್ಗೆ ಹಾಗೆ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಓನ್ಲಿ ಯಶಾ. ಓಕೆ, ಫಸ್ಟ್ ಆಫ್ ಆಲ್ ಸಾರಿ ಫಾರ್ ದ ಲೇಟ್ ಆಗಿ ಬಂದೆ. ಆ್ಯಂಡ್ ನಮ್ಮ FIR ಮೂವಿ ಬಗ್ಗೆ ಹೇಳಬೇಕಂದ್ರೆ ಐ ಆಮ್ ಲೈಕ್ ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಮೂವಿ. ಬಿಕಾಸ್ ರಮೇಶ್ ಸರ್ ಆಗಲಿ ಮತ್ತು ರಮಣ ಸರ್ ಆಗಲಿ ನನಗೆ ಚಾನ್ಸ್ ಕೊಡೋದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಇದರಲ್ಲಿ ನಾನು ಒಂದು ಫೈಟ್ ಸೀನ್ ಕೂಡ ಮಾಡಿದ್ದೀನಿ. ಆ್ಯಂಡ್ ಐ ಆಮ್ ರಿಯಲಿ ಎಕ್ಸೈಟೆಡ್ ಟು ಸಿ ದಟ್ ಆನ್ ಸ್ಕ್ರೀನ್. ಸೊ ಎಲ್ಲರೂ ಮೂವಿನ ಥಿಯೇಟ್ರಿಗೆ ಹೋಗಿ ನೋಡಿ ಆ್ಯಂಡ್ ನಮ್ಮ ಮೂವಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸಿನಿಮಾ ಅಂದ ತಕ್ಷಣ ಎಲ್ಲ
ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ. ಸ್ಟೇಜ್ ಮೇಲೆ ಇದ್ದವರಂತರಿಗೂ ಎಲ್ಲರಿಗೂ, ಹಾಗೆ ಸ್ಟೇಜ್ ಮುಂದೆ ಇರೋ ಎಲ್ಲ ಮಾಧ್ಯಮದವರಿಗೂ ನನ್ನ ನಮಸ್ಕಾರಗಳು. ಸ್ವಲ್ಪ ನನ್ನ ಕನ್ನಡ ಅಷ್ಟು ಸ್ಪಷ್ಟವಾಗಿ ಇರಲ್ಲ, ಸ್ವಲ್ಪ ಕ್ಷಮೆ ಇರಲಿ ಸರ್. ಎಲ್ಲ ನೀವು ಹೇಳ್ಕೊಟ್ಟಿದ್ದೆ ಸರ್, ಕನ್ನಡ ಹೇಳ್ಕೊಟ್ಟಿದ್ದೆ ಸರ್. ಸೊ ನಾನು ಫಸ್ಟು ಜಡಿ ಚಕ್ರ ಸರ್ ಜೊತೆ ವರ್ಕ್ ಮಾಡಿದ್ದೀನಿ, ಅದನ್ನು ಮುಂದೆ ರಿಲೀಸ್ಗೆ ಬರುತ್ತದೆ. ಸೊ ಆ ವರ್ಕ್ ನಡುವಾಗ ಬಂದಿರೋಂಥ ಥಾಟು FIR ಅಂತ. ಸೊ ನಾನು ಫಸ್ಟು ಕತೆ ಬರೆದಾಗ ನನ್ನ ಫ್ರೆಂಡ್ ಒಬ್ಬ ಸುಧೀರ್ ಅಂತ ಇದ್ದ. ಸೊ ಅವನ ಜೊತೆ ಶೇರ್ ಮಾಡ್ಕೊಂಡಾಗ ಸೊ ಅವ್ರಿಗೆ ಪರಿಚಯ ಆಗಿದ್ದವರು ನಮ್ಮ ಭಾಗ್ಯ ಮೇಡಮ್ ರಮೇಶ್ ಅವರು, ಸೊ ಪ್ರೊಡ್ಯೂಸರು. ಸೊ ಅವ್ರಿಗೆ ಹೋಗಿ ಕತೆ ಹೇಳಿದ್ದ ತಕ್ಷಣ ಅವ್ರಿಗೆ ತುಂಬ ಇಷ್ಟ ಆಯಿತು. ಇಷ್ಟ ಆಗ್ಬಿಟ್ಟು ಬಟ್ ಅವ್ರು ಹೇಳಿದ್ರು, ಯಾರಿಗಂತ ಮಾಡ್ಕೊಂಡಮ್ಮ ನೀನು ಕತೆ ಅಂತ. ಸೊ ನಾನು ಬ್ಯಾಂಗ್ಳೂರಿಗೆ ಬಂದಾಗ ಸುಮಾರು ಸಿನಿಮಾಗಳು ನೋಡಿದ್ದೀನಿ. ಸೊ ವಿಜಯ್ ಸರ್ ಸಿನಿಮಾಗಳು ಸುಮಾರು ನೋಡಿದ್ದೀನಿ. ಸೊ ಕತೆ ಬರೆದಿದ್ದ ತಕ್ಷಣವೇ ನಾನು ಹೇಳಿದೆ ಪ್ರೊಡ್ಯೂಸರ್ ಸರ್ಗೆ, ಸರ್ ವಿಜಯ್ ಸರ್ ಆದರೆ ಚೆನ್ನಾಗಿರುತ್ತೆ, ವಿಜಯ ರಾಘವೇಂದ್ರ ಸರ್ ಅಂತಂದರೆ. ಸೊ ಅದಕ್ಕೆ ಅವರು ಸರಿ ಆಯ್ತಮ್ಮ ಹೋಗಿ ವಿಜಯ್ ಸರ್ ಕತೆ ಹೇಳಿ ಬನ್ನಿ ಅಂತ ಹೇಳಿದರು. ಸೊ ಆವಾಗ ನಾನು ವಿಜಯ್ ಸರ್ ಹತ್ರ ಹೋಗಿದ್ದೆ. ಅವರು ಶೂಟಿಂಗಲ್ಲಿ ಬ್ಯುಸಿ ಇದ್ದರು, ಆದ್ರೂ ನಮಗೊಂದು ಸ್ವಲ್ಪ ಟೈಮ್ ಕೊಟ್ಟು ಕತೆ ಕೇಳಿದರು. ಕತೆ ಕೇಳಿದ ತಕ್ಷಣವೇ ತುಂಬ ಚೆನ್ನಾಗಿದೆ, ನಾನು ಮಾಡ್ತೀನಿ ಅಂತ ಹೇಳಿದರು. ಥ್ಯಾಂಕ್ ಯು ಸೋ ಮಚ್ ಸರ್, ಕೇಳಿದ ತಕ್ಷಣವೇ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ. ಸೊ ಆವಾಗಿಂದ ಶುರುವಾಗಿದ್ದೆ ನಮ್ಮ FIR 626 ಅಂತ. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ, ಇಲ್ಲಿವರೆಗೂ ಬಂದಿದ್ವಿ. ಎಲ್ಲದಕ್ಕೂ ತುಂಬ ಥ್ಯಾಂಕ್ಸ್. ಹಾಗೆ ವಿಜಯ್ ಸರ್ ಬಗ್ಗೆ ಹೇಳಬೇಕು. ವಿಜಯ್ ಸಾರು ಹೇಗೆಂದರೆ ನನಗೆ ಒಂದು ಒಳ್ಳೆ ಅನುಭವ ಆಗಿದೆ. ಲೈಕ್ ಹೆಂಗಂದ್ರೆ ಅವ್ರು ತುಂಬ ಎಕ್ಸ್ಪೀರಿಯೆನ್ಸ್ ಇದೆ. ಮೇ ಬಿ 50 ಸಿನಿಮಾ ಮೇಲೆ ಮಾಡಿದ್ದಾರೆ. ನನ್ನ ಸೆಕೆಂಡ್ ಸಿನಿಮಾಗೆ ಅವರೇ ಹೀರೋ ಆಗಿದ್ದಕ್ಕೆ ನನಗೆ ತುಂಬ ಹೆಲ್ಪ್ ಆಗಿದೆ, ಅವರಿಂದ ತುಂಬ ಕಲ್ತಿದ್ದೀನಿ. ಸೊ ಅದು ತುಂಬ ಖುಷಿ ಆಗುತ್ತೆ. ಹಾಗೆ ಅವರು ಹೇಗಂದರೆ ಲೈಕ್ ವಿಜಯ್ ಸಾರು ಇವತ್ತು ಶೂಟ್ ಮಾಡಿ ಹೋಗಿರ್ತಾರೆ. ಸೊ ನಾಳೆ ಬೆಳಿಗ್ಗೆ ಬಂದು ಹೋಗಿ ಅವ್ರಿಗೆ ಕತೆ ಲೈಕ್ ನೆಕ್ಸ್ಟ್ ಸೀನ್ ಹೀಗಿರುತ್ತೆ ಆಗಿರುತ್ತೆ ಸರ್ ಅಂತ ಹೇಳೋಕ್ಕೆ ಅವಕಾಶ ಕೊಡಲ್ಲ, ಯಾಕಂದರೆ ಅವ್ರು ಅದೇ ಮೂಡಲ್ಲೇ ಬಂದು ಅಲ್ಲಿ ನಿಂತಿರ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ನನಗೆ ಹೇಳ ನನ್ನ ಕತೆ ಏನು ಬರ್ಕೊಂಡಿದ್ದೀನೋ ಅದಕ್ಕೆ ಲೈಕ್ 100% ಅಲ್ಲ ಜಾಸ್ತಿನೇ ಮಾಡಿ ನನ್ನ FIR ಸಿನಿಮಾನ ಇಷ್ಟು ಮಟ್ಟಿಗೆ ಚೆನ್ನಾಗಿ ಬಂದಿದೆ ಅಂದರೆ ಸೊ ನೀವು ಮಾಡಿರೋ ಇದು ಅಂತ ಸರ್. ಸೊ ಥ್ಯಾಂಕ್ಸ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹತ್ರ ತುಂಬ ಕಲ್ತಿದ್ದೀನಿ. ಸೊ ತುಂಬ ಹಾರ್ಡ್ ವರ್ಕ್ ಕಲ್ತಿದ್ದೀನಿ. ತುಂಬ ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಹಾಗೆ ನಮ್ಮ ಪ್ರೊಡ್ಯೂಸರ್ಗೂ ತುಂಬ ಥ್ಯಾಂಕ್ ಯು ಸರ್. ಏನೇನು ಕೇಳಿದ್ನೋ ಎಲ್ಲ ಕೊಟ್ಟಿದ್ದಾರೆ. ಸೊ ಯಾವುದೂ ಇಲ್ಲ ಅಂತ ಹೇಳಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನಮ್ಮ ಎಡಿಟರು ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಹೇಳ್ಕೊಟ್ಟಿದ್ದಾರೆ, ಕನ್ನಡ ಆಗಲಿ, ಸಿನಿಮಾ ಬಗ್ಗೆ ಇರಲಿ, ಇಂಡಸ್ಟ್ರಿ ಬಗ್ಗೆ ಆಗಲಿ. ಸೊ ನನ್ನ ಫಸ್ಟ್ ಸಿನಿಮಾ ಜಡಿ ಚಕ್ರ ಸರ್ ಸಿನಿಮಾನು ಎಡಿಟರು ನಮ್ಮ ನಾಗೇಂದ್ರ ಸರ್. ಈಗ ಈ ಸಿನಿಮಾನು ಎಡಿಟರ್ ನಾಗೇಂದ್ರ ಸರ್. ಅದರಲ್ಲೇ ಒಂದು ಪಾತ್ರೆ ಮಾಡಿದ್ದಾರೆ, ಇದರಲ್ಲೇ ಒಂದು ಪಾತ್ರೆ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಹತ್ರ ತುಂಬಾ ಕಲ್ತಿದ್ದೀನಿ ನಾನು. ಸೊ ಹಾಗೆ ನಮ್ಮ ಕ್ಯಾಮ್ರಾಮ್ಯಾನ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಚೆನ್ನಾಗಿ ಮಾಡಿದ್ದಿ ಸರ್. ಸೊ ಒಂದು ಆಗಿದೆ 35 ಡೇಸ್ ಮಾಡಿದ್ವಿ ಸರ್. ಫುಲ್ ನೈಟ್ ಸರ್, 35 ಡೇಸ್ ನೈಟ್ ಸರ್. ಸರ್ ಕತ್ತನೆ FIR 626 ಲೈಕ್ ಈವ್ನಿಂಗ್ 6 ಇಂದ ಮಾರ್ನಿಂಗ್ 6 ವರೆಗೂ ಫುಲ್ ಸ್ಟೋರಿ ಸರ್. ಒಂದೇ ನೈಟ್ ಕತ್ತೆ ಸರ್, ಈವ್ನಿಂಗ್ 6 ಇಂದ ಮಾರ್ನಿಂಗ್ 6 ವರೆಗೂ. ಮೇ ಬಿ ಮುಂದೆ ನಾವು ಬರಬೇಕಾಯ್ತು, ಈಗ ಮ್ಯಾಕ್ಸ್ ಬರ್ತದೆ. ಎಸ್ ಮ್ಯಾಕ್ಸ್ ನೋಡೋಣ ಸರ್. ಒಂದು ನೈಟ್ ಸರ್, ಒಂದು ನೈಟ್ ಸರ್. ಎಸ್ ಹಾಗೆ ನಮ್ಮ ಎಲ್ಲ ಆರ್ಟಿಸ್ಟ್ಗಳಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದೀರ. ಎಲ್ಲ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಸರ್. ನಮಸ್ಕಾರ. ನಾನು ಮೊದಲು ಪಟ್ಟಾಭಿಷೇಕ ಮಾಡಿದ್ದೀನಿ. ಈಗ FIR 626 ನಮಗೆ ರಮಣರಾಜರು ಕತೆ ಹೇಳಿದಾಗ ಒಪ್ಪಿಗೆ ಆಗಿದೆ. ನಮ್ಮ ಚಿನ್ನಾರು ಮುತ್ತವ್ರನ್ನ ಇಟ್ಕೊಂಡು ಇದು ಮಾಡಿದ್ದೀವಿ. ಅವ್ರು ಏನೇ ಮಾಡಿದ್ರು ಪರ್ಫೆಕ್ಟಾಗಿ ಮಾಡ್ತಾರಂತ ನಮಗೆ 100% ಗ್ಯಾರಂಟಿ ಇದೆ.
ದಯವಿಟ್ಟು ಎಲ್ಲರೂ ಈ ಸಿನಿಮಾ ನೋಡಿ ನಮಗೆ ಸಪೋರ್ಟ್ ಮಾಡಬೇಕಂತ ಕೇಳ್ಕೊಳ್ತಿದ್ದೆ.